ಅಣ್ಣ, ಮೊದಲೇದಾಗಿ ಈ ಬಾರಿ ನಮ್ಮ ಧನುಷ್ ಗೌಡ ಅವರು 100ಕ್ಕೆ 100 ಈ ಬಿಗ್ ಬಾಸ್ನ ಗೆದ್ಕೊಂಡು ಬಂದೇ ಬರ್ತಾರೆ. ಆ ಒಂದು ನಂಬಿಕೆ ನಮ್ಮ ಊರ ಗ್ರಾಮಸ್ಥರಿಗೆ ಎಲ್ಲರಿಗೂ ಇದೆ. ಯಾಕಂದರೆ ಅವ್ನು ನಮ್ಮೂರು ಹುಡುಗ ಧನುಷ್ ಗೌಡ, ಅವ್ನು ಗೆಲ್ಲಬೇಕಂತ ನಾವು ಕೂಡ ಪ್ರತಿ ದಿವಸನೂ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀರಿ. ಅದೇ ಥರ ಪ್ರತಿಯೊಂದು ನಾವಿಲ್ಲಿ ಏನು ಸೇರಿದ್ದೀರೋ ಅವನ್ನ ಗೆಲ್ಲಿಸಲೇಬೇಕು ಅಂತ ನಾವು ಕೂಡ ಪ್ರತಿಯೊಬ್ಬರೂ ಹಾರೈಸ್ತಾ ಇದ್ದೀರಣ್ಣ. ಕ್ಯಾಪ್ಟನ್ ಆಗಿದ್ದು ನಮ್ಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಕೊನೆಯ ಕ್ಯಾಪ್ಟನ್ ಆಗಿ ತೊಗೊತಾರಲ್ಲ, ಅದು ಒಂದು ದೊಡ್ಡ ವಿಷಯ. ಆ ಬಿಗ್ ಬಾಸ್ ಮನೆಗೆ ಈ ಒಂದು ಕೊನೆಯ ಕ್ಯಾಪ್ಟನ್ ಆಗಿದ್ದು ನಮಗೆಲ್ಲ ಸಂತೋಷ ಆಗಿದೆ. ನಮ್ಮೂರು ಹುಡುಗ ಅನ್ನೋದು ನಮಗೊಂದು ದೊಡ್ಡ ಒಂದು ಹೆಮ್ಮೆಯ ಸಂಗತಿ. ಈ ಬಾರಿ 100ಕ್ಕೆ 100 ನಮ್ಮ ಧನುಷ್ ಗೌಡ ಗೆದ್ಕೊಂಬರ್ತಾನೆ ಅನ್ನೋದು ನಮಗೆ ವಿಶ್ವಾಸ ಎಲ್ಲರಿಗೂ ಇದೆ ಅಣ್ಣ. ಗ್ರಾಮದಲ್ಲಿ ತುಂಬ ಸಿಂಪಲ್ಲಾಗಿರ್ತಿದ್ದಣ್ಣ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರತಿಯೊಬ್ಬರ ಹತ್ರನೂ ನಾರ್ಮಲಾಗಿ ಇವಾಗ ನಾವು ಇವಾಗ ಇಲ್ಲಿ ಮಾತಾಡ್ತಾ ಇರೋ ಅದೇ ರೀತಿಯೂ ಕೂಡ ಇರ್ತಿದ್ದ. ಇವಾಗೇನು ಬಿಗ್ ಬಾಸಲ್ಲಿ ಇವಾಗ ನೋಡ್ತಿದ್ರಲ್ಲ, ಕ್ಯಾಶುವಲಾಗೇ ಇಲ್ಲೂ ಕೂಡ ಪ್ರತಿಯೊಂದು ದಿವಸನೂ ನಮ್ಮ ಮನೆಗಳು ಬಂದು ಹೋದಾಗೂ ಅಷ್ಟೇ ನಾರ್ಮಲಾಗೇ ಇರ್ತಿದ್ದ. ತುಂಬ ನಾರ್ಮಲ್ ಆಗಿರುವಂಥ ಪರ್ಸನ್ ಅಂದರೆ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದಣ್ಣ. ಊರಿನ ಎಲ್ಲ ನಾವು ಜೊತೆಗಾರ ಅಷ್ಟೇ ಅಣ್ಣ, ಕ್ಲಾಸ್ಮೇಟ್ ಅಲ್ಲ. ನಮಗಿಂತ ಸಣ್ಣವನೇ ಧನುಷು, ನಾವೆಲ್ಲ ಜೊತೆಗಿದ್ದವರು, ಎಲ್ಲ ನೋಡಿರೋರು ಅಣ್ಣ. ಇಲ್ಲೂ ಕೂಡ ಒಬ್ಬ ಒಳ್ಳೆಯ ಅದ್ಭುತ ಒಂದು ಆಟಗಾರ. ಹಾಗಾಗಿ ಆ ಒಂದು ಮನೆಯಲ್ಲಿ ಅಷ್ಟೇ ನಮ್ಮ ಧನುಷ್ ಕೂಡ ತುಂಬ ಪ್ರಬಲವಾಗಿ ಎಲ್ಲರ ಜೊತೆನೂ ಇದು ಸ್ನೇಹ ಸಂಪರ್ಕ ಎಲ್ಲ ಇಟ್ಕೊಂಡು ಕೊನೆ ಮೂಮೆಂಟಲ್ಲಿ ನೀವು ಹೇಳ್ದಂಗೆ ಗಿಲ್ಲಿರುತ್ತೆ ತುಂಬ ಚೆನ್ನಾಗಿರೋ ನಮಗೆಲ್ಲ ಖುಷಿ ಆಗ್ತಿದೆ. ಯಾಕಂದರೆ ಸ್ಪರ್ಧಿಗಳಾಗಿ ಹೋಗಬಾರ್ದು ಯಾವತ್ತೇ ಆಗಲಿ, ಅಲ್ಲಿ ಎಲ್ಲ ನಾವು ಒಂದೇ ಅಂದ್ಕೊಂಡು ಆಡ್ತಾರಲ್ಲ, ಅದು ಒಳ್ಳೆ ರೀತಿ ನಮಗೆ ಖುಷಿ ಆಗ್ತಿದೆ ಅಣ್ಣ. ಅದೇ ಅಣ್ಣ, ಯಾವುದೇ ಥರ ಒಂದು ನೋಡಿದ್ರು ಆ ಮೇಡಮ್ ಅವ್ರದ್ದು ಅದೇ ಥರ ಅನಿಸ್ತಿದೆ. ಆ ಒಂದು ಗೇಮ್ ಅಂತ ಬಂದಾಗ ಬಿಟ್ಕೊಡೋಕ್ಕೆ ಅವ್ರು ಒಪ್ಪೋದೇ ಇಲ್ಲ. ಅದು ಒಳ್ಳೆ ಲಕ್ಷಣ ಅಲ್ಲ ಅಣ್ಣ. ಯಾವುದೇ ಆಗಲಿ ಗೇಮಾಗೆ ತೊಗೊಬೇಕು. ಎಲ್ಲರೂ ಒಂದು ಆಟದಲ್ಲಿ ಸೋಲು ಗೆಲ್ಲೋದು ಇರ್ತದೆ, ಅವ್ರು ಗೆಲ್ಲೇಬೇಕು ಅಂತ ಹೋಗೋದು ಅದು ಒಳ್ಳೆ ಲಕ್ಷಣ ಅಲ್ಲ ಅಣ್ಣ. ಮೊನ್ನೆ ಅವ್ರ ಮಿಸ್ಟೇಕ್ ಅವ್ರ ಕಡೆಯಿಂದ ಆಗಿಲ್ಲ, ಅದು ಮೋಸ್ಟ್ಲಿ ಅವ್ರು ಗೊತ್ತಿಲ್ದಿರೇ ಆಗಿರೋಂಥ ಮಿಸ್ಟೇಕ್ ಅದು. ಹಾಗಾಗಿ ಅವ್ರು 4 ಟಾಸ್ಕ್ಗಳನ್ನು ಗೆದ್ದು ಅವರೇ ವಿನ್ನಾಗಿ ಬಂದಿರೋದ್ರಿಂದ ಅದು ಕ್ಯಾಪ್ಟನ್ಶಿಪ್ ಅವ್ನಿಗೆ ಕೊಟ್ಟಿರೋದೇ ಉತ್ತಮ. ಅವನು ಇಲ್ಲಿ ಹೊರಗಡೆ ಹೇಗಿರ್ತಾನೋ ಅದೇ ಥರನೇ ಅಲ್ಲಿ ಇದ್ದಾನೆ. ಕೆಲವರೊಂದು ಪ್ರಜೆಗಳು ಅಲ್ಲಿ ಒಳಗಡೆ ನೋಡಿದ್ದೀನಿ, ಅವ್ರದ್ದೇ ಆದ ಒಂದು ನಾಟಕದಲ್ಲಿ ಅವ್ರದ್ದೇ ಆದ ಒಂದು ಸೀನಿಯರಿ ಮಾಡಿಕೊಂಡು ನಾಟಕ ಮಾಡ್ಕೊತಾ ಇದ್ದಾರೆ. ಈ ಹುಡುಗ ಆ ಥರ ಇಲ್ಲ. ಇಲ್ಲೇನು ಗ್ರಾಮದಲ್ಲಿ ಹೇಗಿದ್ನೋ ಅದೇ ರೀತಿ ಒಳಗಡೆನೂ ಅದೇ ಥರನೇ ಇದ್ದಾನೆ ಅವನು ಹುಡುಗ. ಧನುಷ್ ಗೌಡ ಈ ವಾರ ಕ್ಯಾಪ್ಟನ್ ಆಗಿರೋದು ನಮ್ಗೆ ತುಂಬ ಖುಷಿ ಆಗ್ತಿದೆ. ಅವ್ನ ಆಟನ ಅವ್ನು ಇಲ್ಲಿ ಹೆಂಗಿರ್ತಾನೋ ಇಲ್ಲಿ ನಮ್ಮ ಜೊತೆ ಎಲ್ಲ ಇಲ್ಲಿ ಊರಲ್ಲಿ ಅದೇ ರೀತಿ ಇದೆ. ಬಿಗ್ ಬಾಸ್ ಮನೇಲಿ ಅವ್ನು ಯಾವುದೇ ರೀತಿಯಾದಂಥ ಇದು ಅವನು ಸ್ಕ್ರಿಪ್ಟ್ ಥರ ಏನಿಲ್ಲ. ಅವ್ನು ಹೆಂಗಿದ್ದಾನೋ ರಿಯಾಲಿಟಿಯಲ್ಲಿ ಏನಿದ್ದಾನೋ ಅದನ್ನೇ ಬಿಗ್ ಬಾಸ್ ಮನೇಲಿ ಮಾಡ್ತಾ ಇದ್ದಾನೆ. 20 ವರ್ಷದ ಒಡನಾಟ ಇದೆ ಸರ್. 100ಕ್ಕೆ 100 ಬಿಗ್ ಬಾಸ್ ಮನೇಲಿ ಇಲ್ಲಿ ಹೇಗಿದ್ದಾನೋ ಬಿಗ್ ಬಾಸ್ ಮನೇಲಿ ಹಂಗೆ ಇದ್ದಾನೆ. ಯಾವುದೇ ರೀತಿಯಾದಂಥ ಚೇಂಜ್ ಇಲ್ಲ. ಎಲ್ಲರ ಹತ್ರನೂ ಅದೇ ರೀತಿ ಖುಷಿಯಾಗಿ ಮಾತಾಡಿಕೊಂಡು ಯಾರನ್ನೇ ಆಗಲಿ ಅವನು ಏನು ಮೇಲು ಕೀಳು ಅನ್ನೋದೇನು ನೋಡಿದ್ರೆ ಎಲ್ಲರ ಹತ್ರ ಚೆನ್ನಾಗೇ ಇದ್ದ ಅವನು. ನಾನು ಹೇಳೋದು ಈ ಸೀಸನ್ 12ಅಲ್ಲಿ ಟಾಸ್ಕ್ ಮಾಸ್ಟರ್ ಆಗಿ ಅಂತಲೇ ಪ್ರಸಿದ್ಧಿ ಆಗಿದ್ದಾನೆ. ತಿರುಗಿ ಎಲ್ಲೇ ಒಂದು ಕಡೆ ಯಾರಿಗೇ ಒಬ್ರಿಗೆ ನೋವಾದರೂ ಫಸ್ಟು ಕೇಳ್ತಿದ್ದೆ ಧನುಷ್ ಗೌಡ. ಎಲ್ಲ ಕಡೆಯೂ ಎಲ್ಲರಿಗೂ ಎಲ್ಲ ಒಂದು ಧ್ವನಿ ಎತ್ತಬೇಕು, ಅಲ್ಲಿ ಧ್ವನಿ ಎತ್ಕೊಂಡು ಎಲ್ಲರ ಪರವಾಗೂ ನಿಂತ್ಕೊಂಡು ಎಲ್ಲರ ಹತ್ರ ಬಿಗ್ ಬಾಸ್ ಮನೇಲಿ ಏನು ಎಷ್ಟು 15-16 ಕಂಟೆಸ್ಟೆಂಟ್ ಹೋಗಿದ್ರಲ್ಲ ಪ್ರತಿಯೊಬ್ಬರ ಹತ್ರನೂ ಚೆನ್ನಾಗಿ ಇರೋದು ಧನುಷ್ ಗೌಡ ಒಬ್ಬನೇ. ಧನುಷ್ ಗೌಡ ಗೆದ್ದು ಬರಲಿ, ಕಪ್ ತೊಗೊಂಡು ಬರಲಿ, ಅದು ನಮಗೊಂದು ಖುಷಿ ಆಗುತ್ತೆ. ಧನುಷ್ ಗೌಡ ಕಪ್ ಗೆಲ್ಲಬೇಕು ಅನ್ನೋದೇ ನಮಗೊಂದು ಖುಷಿ. ಗೆಲ್ತಾನೆ. ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ಎಲ್ಲರೂ ಧನುಷ್ ಗೌಡಗೆ ವೋಟ್ ಮಾಡಿಕೊಡಿ, ಅವನ ಜಯಶೀಲನಾಗಿ ಮಾಡಿ. ಬಿಗ್ ಬಾಸ್ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದರೆ ಧನುಷ್ ಅವರೇ. ಬಿಕಾಸ್ ಪ್ರತಿ ಒಂದು ಟಾಸ್ಕ್ನು ತುಂಬ ಎಫರ್ಟ್ ಹಾಕಿ ಆಡ್ಕೊಂಬಂದಿದ್ದಾರೆ. ಆ್ಯಂಡ್ 3ನೇ ಸತಿ ಕ್ಯಾಪ್ಟನ್ ಆಗೋದು ಇಟ್ ಇಸ್ ನಾಟ್ ಈಸಿ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರ ಜೊತೆ ಅವರು ಒಡನಾಟ ತುಂಬ ಚೆನ್ನಾಗಿದೆ. ಎಲ್ಲರ ಜೊತೆನೂ ಮಾತಾಡಿಸ್ತಾರೆ, ಎಲ್ಲರ ಜೊತೆನೂ ಖುಷಿಯಾಗಿರ್ತಾರೆ. ಯಾರನ್ನೂ ಒಂಚೂರು ಬೇಜಾರು ಮಾಡಲ್ಲ. ಮತ್ತು ಅಶ್ವಿನಿ ಅವ್ರದ್ದು ಮತ್ತು ಲಾಸ್ಟಲ್ಲಿ ಧನುಷ್ ಅವ್ರದ್ದು ಬಂದಾಗ ತುಂಬ 4 ಟಾಸ್ಕ್ನ ಚೆನ್ನಾಗಿ ಆಡಿ ಅವರು ಗೆದ್ಕೊಂಬಂದು ಕ್ಯಾಪ್ಟನ್ ಆಗಿರೋದು ಲಾಸ್ಟ್ ಕ್ಯಾಪ್ಟನ್ ತುಂಬ ಖುಷಿ ಆಯಿತು. ಈಸ್ ದ ಬೆಸ್ಟ್. ತುಂಬ ಎಫರ್ಟ್ ಹಾಕಿದ್ದಾರೆ, ಎಲ್ಲ ಟಾಸ್ಕ್ನೂ ತುಂಬ ಎಫರ್ಟ್ ಹಾಕಿದ್ದಾರೆ. 4 ಟಾಸ್ಕಲ್ಲಿ ಕೂಡ ಅವ್ರು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅವ್ರ ಎಫರ್ಟ್ ಮ್ಯಾಟ್ರ್ ಆಗುತ್ತೆ ಲಾಸ್ಟಲ್ಲಿ. ಯಾರು ಎಫರ್ಟ್ ಹಾಕಿದಾರೋ ಅವ್ರ ಗೆಲುವು ಸಿಕ್ಕಲೇಬೇಕು ನನ್ನ ಪರವಾಗಿ. ಸೊ ಅವ್ರ ಗೆಲುವು ಸಿಕ್ಕಿದೆ. ಎಲ್ಲರೂ ಕನ್ನಡ ಜನತೆ ಎಲ್ಲರೂ ಧನುಷ್ ಗೌಡ ಅವ್ರಿಗೆ ವೋಟ್ ಮಾಡಿ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ತುಂಬ ಕಷ್ಟಪಟ್ಟು ಎಲ್ಲನೂ ಟಾಸ್ಕ್ನ ಆಡಿ ಎಲ್ಲರ ಜೊತೆನೂ ಖುಷಿಯಾಗಿದ್ದಾರೆ. ಸೊ ಪ್ಲೀಸ್ ವೋಟ್ ಹಿಮ್, ಎಲ್ಲರೂ ವೋಟ್ ಮಾಡಿ. ಇಬ್ಬರು ಚೆನ್ನಾಗಿ ಆಡ್ತಾಯಿದ್ದಾರೆ. ಗಿಲ್ಲಿಯವರು ಕೂಡ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಕಂಪ್ಯಾರಿಟಿವ್ಲಿ ಗಿಲ್ಲಿಯವರು ಬೇರೆ ಮಾತು ಜಾಸ್ತಿ ಆಯಿತು. ಧನುಷ್ ಅವ್ರದ್ದು ಅಷ್ಟಿಲ್ಲ ಅನಿಸುತ್ತೆ. ಬಿಕಾಸ್ ಅವರು ಮನೇಲಿ ಇರೋ ರೀತಿ ನೋಡಿದ್ರೆ ನಾರ್ಮಲ್ ಆಗಿರೋ ಥರನೇ ಇದ್ದಾರೆ. ಒಳ್ಳೆ ಜೆಂಟಲ್ಮ್ಯಾನ್ ಆಗಿದ್ದಾರೆ. ಸೊ ಎವ್ರಿಬಡಿ ಇಸ್ ಲೈಕಿಂಗ್ ಇಟ್.
ಸೊ ನಾನು ಅಷ್ಟೇ ಕಾಲೇಜಲ್ಲಿ ಕೇಳೋವಾಗ ನನ್ನ ಫ್ರೆಂಡ್ಸು ಕೂಡ ತುಂಬ ಜೆಂಟಲ್ಮ್ಯಾನ್ ಆಗಿ ಬೇರೆ ನಾರ್ಮಲ್ ಮನುಷ್ಯ ಥರನೇ ಇರ್ತಾರೆ. ಯಾವುದು ಏನೋ ಅಂತಾರೆ ನಾಟಕ ಹಾಕೊಂಡು ಕಲ್ಮಶ ಇಲ್ದಿರ ಇಲ್ಲ. ಸೊ ಈಸ್ ಲೈಕ್ ಆಲ್ ಅದರ್ ಹ್ಯೂಮನ್ ಬೀಯಿಂಗ್ಸ್. ಸೊ ತುಂಬ ಖುಷಿ ಆಗ್ತದೆ.